ಶುಭೋದಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ, ಕವಿ, ಸಾಹಿತಿ MPM ಕೊಟ್ರಯ್ಯ. ವಿಶೇಷವಾಗಿ ಅಪ್ಪಂದಿರ ದಿನಾಚರಣೆ. ಇಲ್ಲಿ ಅಪ್ಪ ಅಮ್ಮಂದಿರ ಸ್ಮರಣೆ ಇಂದು ಮಾತ್ರವಲ್ಲ, ನಿತ್ಯ ನಿರಂತರ ಎಂಬುದನ್ನು ನಾವು ಮರೆಯಬಾರದು. ಪಿತಾ ಧರ್ಮ, ಪಿತಾ ಸ್ವರ್ಗ, ಪಿತಾ ಹಿ ಪರಮಂ ತಪಃ, ಪಿತರಿ ಪ್ರೀತಿಮಾಪನ್ನೇ ಪ್ರಿಯಂತೆ ಸರ್ವದೇವತಃ, ಪ್ರಿಯಂತೆ ಸರ್ವದೇವತಃ. ಬಹಳ ಅದ್ಭುತವಾಗಿ ತಂದೆ ತಾಯಿಯ ವಿಚಾರವನ್ನು ಅರಿಹಿದ್ದಾರೆ. ತಂದೆ ತಾಯಿ ನಮಗೆ ಧರ್ಮ, ಸ್ವರ್ಗ, ತಪಸ್ಸು ಎಲ್ಲವೂ ಕೂಡ. ಹೀಗಾಗಿ ಅವರು ಸಂತೃಪ್ತರಾಗಿ ಸಂತೋಷಗೊಂಡರೆ ಮಾತ್ರ ಎಲ್ಲ ದೇವಾನುದೇವತೆಗಳು ನಮಗೆ ಕೃಪೆ ತೋರಿ ಹರಸುವರು ಎಂದರ್ಥ. ಅಂದ ಮೇಲೆ ತಂದೆ ತಾಯಿಯ ಸಂತೃಪ್ತಿಪಡಿಸುವ ಜವಾಬ್ದಾರಿ ನಮ್ಮದಲ್ಲವೇ? ಹೀಗಾಗಿ ಅವರನ್ನೇ ಕುರಿತು ರಚಿಸಿರ್ತಕ್ಕಂತಹ ನನ್ನದೇ ಆದಂತಹ ಸ್ವರಚಿತ ವಚನ ಕೇಳಿ. ಅಪ್ಪನೆಂದರೆ ನಮಗೆ ಅರಿವು ನೀಡಿ ಜಗವ ತೋರಿದಾತ, ಜನ್ಮದ ಜೊತೆಗೂಡಿ ಹೊತ್ತು ಬೆಳೆಸಿದಾತ. ಅಪ್ಪನೆಂದರೆ ನಮಗೆ ಅರಿವು ನೀಡಿ ಜಗವ ತೋರಿದಾತ, ಜನ್ಮದ ಜೊತೆಗೂಡಿ ಹೊತ್ತು ಬೆಳೆಸಿದಾತ. ಬದುಕಿನ ನಿಜ ದಾರಿಯ ತೋರಿ ಜ್ಞಾನದ ಬುತ್ತಿಯನ್ನು ಮೆತ್ತಿ, ಜಗದಿ ಸುಖದಿ ಬಾಳಿರೆಂದು ಹರಸಿ ಮೆರೆಸಿದಾತ. ನಮ್ಮ ಬದುಕಿನ ನಿಜ ದಾರಿಯನ್ನು ತೋರಿ ಜ್ಞಾನದ ಬುತ್ತಿಯನ್ನು ಮೆತ್ತಿ, ಈ ಜಗದಿ ಸುಖದಿ ಬಾಳಿರೆಂದು ಹರಸಿ ಮೆರೆಸಿದಾತ. ಇಂದಿಲ್ಲ ಎಮ್ಮ ಜೊತೆ ಎಂದು ಚಿಂತಿಸದಿರೋ, ಅವರೆಮ್ಮ ಉಸಿರಾಗಿ ಸದಾ ಅಂತರಂಗದಿ ನೆಲೆಸಿರುವರೆಂದು ಅರುಹಿದರು ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯರು. ಇಂದಿಲ್ಲ ಎಮ್ಮ ಜೊತೆ ಎಂದು ಚಿಂತಿಸದಿರು, ಅವರೆಮ್ಮ ಉಸಿರಾಗಿ ಸದಾ ಅಂತರಂಗದಿ ನೆಲೆಸಿಹರೆಂದು ಅರುಹಿದರು ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯರು. ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯರು. ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯರು. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿ.